ಬೆಂಗಳೂರಿನಲ್ಲಿ 30ನೇ ರ್ಯಾಂಕ್ ಅನ್ನ ಪಡೆದಿದ್ದೀವಿ. ದ ಬೆಸ್ಟ್ ಸ್ಕೂಲ್ಸ್ ಇನ್ ಬೆಂಗಳೂರು ಅಂತ ಅದ್ರಲ್ಲಿ 30ನೇ ರ್ಯಾಂಕ್ ಅನ್ನ MVM ಶಾಲೆ ದೊಡ್ಡಬಳ್ಳಾಪುರಕ್ಕೆ ಬಂದಿದೆ. ಯಾವ ಸ್ಕೂಲು ಯಾವ ತರ ಅಕಾಡೆಮಿಕ್ಸ್ ಕೊಡ್ತಿದೆ, ಮಕ್ಕಳ 360 ಡಿಗ್ರಿ ಡೆವಲಪ್ಮೆಂಟ್ಗೆ ಏನೇನು ಮಕ್ಕಳ ಕೊಡ್ತಿದ್ದಾರೆ ಆ ಸ್ಕೂಲಲ್ಲಿ, ಯಾವ ತರ ಎಜುಕೇಶನ್ ಫೆಸಿಲಿಟೀಸ್ ಇದೆ, ನಾಟ್ ಓನ್ಲಿ ಎಜುಕೇಶನ್, ಬೇರೆ ಅಕಾಡೆಮಿಕ್ಸ್ ಬಿಟ್ಟು ಕೋ ಕರಿಕ್ಯುಲರ್ ಆಕ್ಟಿವಿಟೀಸ್ ಏನಿದೆ ಪ್ರತಿಯೊಂದನ್ನು ಅದರಲ್ಲಿ ವಿಶೇಷವಾಗಿ ಪ್ಯಾರಾಮೀಟರ್ಸ್ ಅಲ್ಲಿ ಚೆಕ್ ಮಾಡಿ ಆ ಬೇಸಿಸ್ ಮೇಲೆ ಸ್ಕೂಲ್ಗಳನ್ನ ಈ ರ್ಯಾಂಕಿಂಗ್ ಅನ್ನ ಕೊಡ್ತಾ ಬರ್ತಾರೆ. ನಮ್ಮ ಗ್ರಾಮಾಂತರ ಪ್ರದೇಶದಲ್ಲಿ ಸವಾಲ್ ಅನ್ನೋದಕ್ಕಿಂತ ಒಂದು ಖುಷಿ ಇದೆ. ಗ್ರಾಮಾಂತರ ಮಕ್ಕಳಿದಾರಲ್ಲ, ತುಂಬಾ ಒಳ್ಳೆ ಮಕ್ಕಳು. ಹೇಳ್ಬೇಕಂದ್ರೆ ನಮ್ಮ ದೊಡ್ಡಬಳ್ಳಾಪುರದ ಭಾಗದ ಮಕ್ಕಳು ತುಂಬಾ ಒಳ್ಳೆ ಮಕ್ಕಳು. ಶಿಕ್ಷಕರಿಗೊಂದು ಗೌರವ ಕೊಡ್ತಾರೆ, ಪೋಷಕರಲ್ಲಿ ಶಾಲೆ ಅನ್ನೋ ಒಂದು ಒಳ್ಳೆ ಅಭಿಪ್ರಾಯ ಇದೆ, ಟೀಚರ್ಸ್ ಅನ್ನೋ ಒಂದು ಗೌರವ ಇದೆ. ಈ ಎಲ್ಲಾ ಇರೋದ್ರ ಕಾರಣ ನಮ್ಮ ಗ್ರಾಮಾಂತರ ಪ್ರದೇಶದಲ್ಲಿ ನಾವು ಪ್ರತಿ ವರ್ಷ ನಮ್ಮ ಶಾಲೆಯಲ್ಲಿ ಹೊಸತನ, ಯಾವ್ದಾದ್ರು ಒಂದು ಹೊಸ ಶೈಲಿ, ಅಕಾಡೆಮಿಕ್ ಸ್ಟೈಲ್ ಅನ್ನ ಇಲ್ಲ ಹೊಸದೇನಾದ್ರೂ ಒಂದು ಆಕ್ಟಿವಿಟಿನ ಇಂಟ್ರಡ್ಯೂಸ್ ಮಾಡ್ತಾನೆ ಇರ್ತೀವಿ. ಗ್ರಾಮಾಂತರ ಮಕ್ಕಳಿಗೊಂದು ಅವಕಾಶ ಕೊಡಿ. ಎಲ್ಲಿ ವೈಭವ್ ಸೂರ್ಯವಂಶಿ ಇರ್ತಾನೋ ಇನ್ನೊಬ್ಬ ಗೊತ್ತಿಲ್ಲ, ಎಲ್ಲಿ ಇನ್ನೊಬ್ಬ ವಿರಾಟ್ ಕೊಹ್ಲಿ ಇರ್ತಾನೋ ಗೊತ್ತಿಲ್ಲ, ಇಲ್ಲ ಎಲ್ಲಿ ಸ್ಮೃತಿ ಮಂದನ ಇರ್ತಾರೋ ಗೊತ್ತಿಲ್ಲ. ನಮ್ಮ ಮಕ್ಕಳಿಗೂ ಅಂತ ಭವಿಷ್ಯ ಸಿಕ್ಲಿ ಅನ್ನೋ ಒಂದು ಕಾರಣದಿಂದ ನಾವು ಪ್ರತಿ ವರ್ಷ ಹೊಸತನವನ್ನ ಸ್ಟಾರ್ಟ್ ಮಾಡ್ತಾ ಇರ್ತೀವಿ, ಹೊಸದ್ ನಮ್ಮ ಮಕ್ಕಳಿಗೆ ಇಂಪ್ಲಿಮೆಂಟ್ ಮಾಡ್ತಾ ಇರ್ತೀವಿ, ಕೊಡ್ತಾನೆ ಇರ್ತೀವಿ. MVM ಅಂದ್ರೆ ಜಸ್ಟ್ ಸ್ಕೂಲ್ ಒಂದೇ ಅಲ್ಲ, ಬರೀ ಬುಕ್ಸ್ ಅಷ್ಟೇ ಅಲ್ಲ, ಮಕ್ಕಳಿಗೆ 360 ಡಿಗ್ರಿಯಲ್ಲಿ ಯಾವ್ಯಾವ ಪ್ಯಾರಾಮೀಟರ್ಸ್ ಅಲ್ಲಿ ಮಗು ಡೆವಲಪ್ ಆಗ್ಬೋದು ಅಷ್ಟಕ್ಕೂ ನಾವು ಶ್ರಮಿಸ್ತೀವಿ. ಸರ್, ವೀಕ್ ಸ್ಕೂಲ್ ಇಂದ ಈಗ ಆಲ್ರೆಡಿ ಮ್ಯಾಗಝಿನ್ ನೋಡಿರ್ಬೋದು, ಮಾರ್ಚ್ ಎಡಿಷನ್ ಮಾರ್ಚ್ ಅಲ್ಲಿ ರಿಲೀಸ್ ಆಗಿದೆ. ನಮ್ಮ ಸ್ಕೂಲ್ನು ಪ್ರತಿ ಸ್ಕೂಲ್ಗಳನ್ನು ಸರ್ವೆ ಮಾಡಿದಾಗ ನಾವು ಆನ್ಲೈನ್ ಅಲ್ಲಿ ಅಪ್ಲೈ ಮಾಡಿದ್ವಿ. ಸರ್ವೆ ಮಾಡಿದ್ರು, ಸರ್ವೆ ಮಾಡಿ ನಮ್ಮ ಸ್ಕೂಲನ್ನ ಇವತ್ತು ಬೆಂಗಳೂರಿನ ಪ್ರತಿಷ್ಠಿತ ಶಾಲೆಗಳು ಅಂತಾರಲ್ಲ ಆ ಶಾಲೆಗಳ ಪೈಕಿ ನಾವು 30ನೇ ರ್ಯಾಂಕ್ ತಗೊಂಡಿದ್ವಿ. ಬೆಸ್ಟ್ ಸ್ಕೂಲ್ಸ್ ಇನ್ ಬ್ಯಾಂಗ್ಳೂರ್ ಅಂತ ನೀವು ಇಲ್ಲಿ ನೋಡ್ಬೋದು. ಅದರಲ್ಲಿ 30ನೇ ಸ್ಥಾನ MVM ಶಾಲೆಗಿದೆ. MVM ಶಾಲೆಗೆ ಈ ಸ್ಥಾನ ಬಂದಿರೋದು ಎಸ್ಪೆಷಲಿ ಈ ಸ್ಥಾನ ಬರ್ಲಿಕ್ಕೆ ಕಾರಣ ನಮ್ಮ ಮಕ್ಕಳು, ನಮ್ಮ ಟೀಚರ್ಸು, ನಮ್ಮ ಪೇರೆಂಟ್ಸ್. ನಮ್ಮ ಮಕ್ಕಳ ಡೆಡಿಕೇಶನ್, ನಮ್ಮ ಟೀಚರ್ಸ್ ಪಾಠ ಇಂಡಿವಿಜುವಲ್ ಅಟೆನ್ಷನ್ ತಗೋತಾರೆ, ಕೇರ್ ತಗೋತಾರೆ, ಕೋಚಿಂಗ್ ಮಾಡ್ತಿದ್ದಾರೆ. ಅದು ಪ್ಲಸ್ ಪೇರೆಂಟ್ಸ್ ಸಹಕಾರ ಬೇಕು. ಎರಡು ಕೈ ಸೇರಿದ್ರೆ ಚಪ್ಪಾಳೆ ಆಗೋದು. ನಮ್ಮ ಗ್ರಾಮಾಂತರ ಭಾಗದಲ್ಲಿ ರೈತಾಪಿ ಮಕ್ಕಳು ಹಾಗೆ ದೊಡ್ಡಬಳ್ಳಾಪುರದ ಜನತೆ ನಮ್ಮ ಶಾಲೆನ ನಂಬಿದರೆ, ಕೈ ಹಿಡಿದಿದ್ದಾರೆ. ಅದೆಲ್ಲದರ ಕಾರಣ ಇವತ್ತು ನಾವು ಬೆಂಗಳೂರಿನಲ್ಲಿ 30ನೇ ರ್ಯಾಂಕ್ ಅನ್ನ ಪಡೆದಿದ್ದೀವಿ. ದ ಬೆಸ್ಟ್ ಸ್ಕೂಲ್ಸ್ ಇನ್ ಬೆಂಗಳೂರು ಅಂತ ಅದ್ರಲ್ಲಿ 30ನೇ ರ್ಯಾಂಕ್ ಅನ್ನ MVM ಶಾಲೆ ದೊಡ್ಡಬಳ್ಳಾಪುರಕ್ಕೆ ಬಂದಿದೆ. ಇದಕ್ಕೆ ಕಾರಣಕರ್ತರಾದ ಎಲ್ಲಾ ಪೋಷಕರು, ಹಿತೈಷಿಗಳು, ಮಕ್ಕಳು, ಶಿಕ್ಷಕರು ಎಲ್ರಿಗೂ ನಾನು ಇವತ್ತು ಕೃತಜ್ಞತೆಯನ್ನ ಸಲ್ಲಿಸಕ್ಕೆ ಇಷ್ಟಪಡ್ತೀನಿ. ಸರ್, ಬೆಂಗಳೂರಲ್ಲಿ ಇವತ್ತು ತುಂಬಾ ಸ್ಕೂಲ್ಸ್ ಇದೆ. ತುಂಬಾ ಸ್ಕೂಲ್ಸ್ ಅಲ್ಲಿ ತುಂಬಾ ಅವ್ರದೇ ಆದಂತ ಮಾನದಂಡಗಳಿರುತ್ತೆ, ಅವ್ರದೇ ಆದ ಪ್ಯಾರಾಮೀಟರ್ಸ್ ಇರುತ್ತೆ. ಆ ಪ್ಯಾರಾಮೀಟರ್ಸ್ ಚೆಕ್ ಮಾಡಿ ಯಾವ ಸ್ಕೂಲು ಯಾವ ತರ ಅಕಾಡೆಮಿಕ್ಸ್ ಕೊಡ್ತಿದೆ, ಮಕ್ಕಳ 360 ಡಿಗ್ರಿ ಡೆವಲಪ್ಮೆಂಟ್ಗೆ ಏನೇನು ಮಕ್ಕಳ ಕೊಡ್ತಿದ್ದಾರೆ ಆ ಸ್ಕೂಲಲ್ಲಿ, ಯಾವ ತರ ಎಜುಕೇಶನ್ ಫೆಸಿಲಿಟೀಸ್ ಇದೆ, ನಾಟ್ ಓನ್ಲಿ ಎಜುಕೇಶನ್, ಬೇರೆ ಅಕಾಡೆಮಿಕ್ಸ್ ಬಿಟ್ಟು ಕೋ ಕರಿಕ್ಯುಲರ್ ಆಕ್ಟಿವಿಟೀಸ್ ಏನಿದೆ ಪ್ರತಿಯೊಂದನ್ನು ಅದರಲ್ಲಿ ವಿಶೇಷವಾಗಿ ಪ್ಯಾರಾಮೀಟರ್ಸ್ ಅಲ್ಲಿ ಚೆಕ್ ಮಾಡಿ ಆ ಬೇಸಿಸ್ ಮೇಲೆ ಸ್ಕೂಲ್ಗಳನ್ನ ಈ ರ್ಯಾಂಕಿಂಗ್ ಅನ್ನ ಕೊಡ್ತಾ ಬರ್ತಾರೆ. ಸರ್, ನಮ್ಮ ಗ್ರಾಮಾಂತರ ಪ್ರದೇಶದಲ್ಲಿ ಸವಾಲ್ ಅನ್ನೋದಕ್ಕಿಂತ ಒಂದು ಖುಷಿ ಇದೆ. ಗ್ರಾಮಾಂತರ ಮಕ್ಕಳಿದಾರಲ್ಲ, ತುಂಬಾ ಒಳ್ಳೆ ಮಕ್ಕಳು. ಹೇಳ್ಬೇಕಂದ್ರೆ ನಮ್ಮ ದೊಡ್ಡಬಳ್ಳಾಪುರದ ಭಾಗದ ಮಕ್ಕಳು ತುಂಬಾ ಒಳ್ಳೆ ಮಕ್ಕಳು. ಶಿಕ್ಷಕರಿಗೊಂದು ಗೌರವ ಕೊಡ್ತಾರೆ, ಪೋಷಕರಲ್ಲಿ ಶಾಲೆ ಅನ್ನೋ ಒಂದು ಒಳ್ಳೆ ಅಭಿಪ್ರಾಯ ಇದೆ, ಟೀಚರ್ಸ್ ಅನ್ನೋ ಒಂದು ಗೌರವ ಇದೆ. ಈ ಎಲ್ಲಾ ಇರೋದ್ರ ಕಾರಣ ನಮ್ಮ ಗ್ರಾಮಾಂತರ ಪ್ರದೇಶದಲ್ಲಿ ನಾವು ಪ್ರತಿ ವರ್ಷ ನಮ್ಮ ಶಾಲೆಯಲ್ಲಿ ಹೊಸತನ, ಯಾವ್ದಾದ್ರು ಒಂದು ಹೊಸ ಶೈಲಿ, ಅಕಾಡೆಮಿಕ್ ಸ್ಟೈಲ್ ಅನ್ನ ಇಲ್ಲ ಹೊಸದೇನಾದ್ರೂ ಒಂದು ಆಕ್ಟಿವಿಟಿನ ಇಂಟ್ರಡ್ಯೂಸ್ ಮಾಡ್ತಾನೆ ಇರ್ತೀವಿ. ಬಿಕಾಸ್ ನಮ್ಮ ಪೇರೆಂಟ್ಸ್ ಸಪೋರ್ಟ್ ಅಷ್ಟಿದೆ, ನಮ್ಮ ಮಕ್ಕಳಿಗೂ ಕಲಿಬೇಕು ಅನ್ನೋ ಆಸಕ್ತಿ ಅಷ್ಟಿದೆ. ಇದೆಲ್ಲ ಇರೋದ್ರಿಂದ ಪ್ರತಿ ವರ್ಷ ಒಂದೊಂದು ಹೊಸ ಆಕ್ಟಿವಿಟಿ ಏನಾದ್ರು ಇಂಪ್ಲಿಮೆಂಟ್ ಮಾಡ್ತೀವಿ. ಇವಾಗ ಸ್ಪೋರ್ಟ್ಸ್ ಮಾಡಿದ್ವಿ, ಸ್ಪೋರ್ಟ್ಸ್ ಅಕಾಡೆಮಿ ಸ್ಟಾರ್ಟ್ ಆಯ್ತು. ಈಗ ಸ್ಪೋರ್ಟ್ಸ್ ಅಕಾಡೆಮಿಯಲ್ಲಿ ನಾವು ಸ್ಕೂಲನ್ನ KSCL ಅಂಡರ್ ರಿಜಿಸ್ಟರ್ ಮಾಡಿದ್ವಿ. ರಿಜಿಸ್ಟರ್ ಮಾಡ್ದಂಗೆ ನಿನ್ನೆ ಹೋಗಿ ನಮ್ಮ KSCA ಪ್ರೆಸಿಡೆಂಟ್ ಅವರು ವೆಂಕಟೇಶ್ ಪ್ರಸಾದ್ ಅವ್ರನ್ನು ಮೀಟ್ ಮಾಡ್ಕೊಂಡ್ ಬಂದ್ವಿ. ನಮ್ಮ ಮಕ್ಕಳನ್ನ ನೆಕ್ಸ್ಟ್ ಮ್ಯಾಚಸ್ ಅಲ್ಲಿ ಆಡಿಸಿ ನಮ್ಮ ಮಕ್ಕಳಿಗೆ, ಗ್ರಾಮಾಂತರ ಮಕ್ಕಳಿಗೊಂದು ಅವಕಾಶ ಕೊಡಿ. ಎಲ್ಲಿ ವೈಭವ್ ಸೂರ್ಯವಂಶಿ ಇರ್ತಾನೋ ಇನ್ನೊಬ್ಬ ಗೊತ್ತಿಲ್ಲ, ಎಲ್ಲಿ ಇನ್ನೊಬ್ಬ ವಿರಾಟ್ ಕೊಹ್ಲಿ ಇರ್ತಾನೋ ಗೊತ್ತಿಲ್ಲ, ಇಲ್ಲ ಎಲ್ಲಿ ಸ್ಮೃತಿ ಮಂದನ ಇರ್ತಾರೋ ಗೊತ್ತಿಲ್ಲ. ನಮ್ಮ ಮಕ್ಕಳಿಗೂ ಅಂತ ಭವಿಷ್ಯ ಸಿಕ್ಲಿ ಅನ್ನೋ ಒಂದು ಕಾರಣದಿಂದ ನಾವು ಪ್ರತಿ ವರ್ಷ ಹೊಸತನವನ್ನ ಸ್ಟಾರ್ಟ್ ಮಾಡ್ತಾ ಇರ್ತೀವಿ, ಹೊಸದ್ ನಮ್ಮ ಮಕ್ಕಳಿಗೆ ಇಂಪ್ಲಿಮೆಂಟ್ ಮಾಡ್ತಾ ಇರ್ತೀವಿ, ಕೊಡ್ತಾನೆ ಇರ್ತೀವಿ. MVM ಅಂದ್ರೆ ಜಸ್ಟ್ ಸ್ಕೂಲ್ ಒಂದೇ ಅಲ್ಲ, ಬರೀ ಬುಕ್ಸ್ ಅಷ್ಟೇ ಅಲ್ಲ, ಮಕ್ಕಳಿಗೆ 360 ಡಿಗ್ರಿಯಲ್ಲಿ ಯಾವ್ಯಾವ ಪ್ಯಾರಾಮೀಟರ್ಸ್ ಅಲ್ಲಿ ಮಗು ಡೆವಲಪ್ ಆಗ್ಬೋದು ಅಷ್ಟಕ್ಕೂ ನಾವು ಶ್ರಮಿಸ್ತೀವಿ. MVM ಶಾಲೆಗೆ ವಿಶೇಷವಾಗಿ ಪರಿಗಣನೆಗೆ ತಗೊಂಡಿರೋದು ಏನಂದ್ರೆ, ಇಲ್ಲಿ ನಮ್ಮ ಸ್ಕೂಲ್ಗೆ ಮಕ್ಕಳು ಸೇರಿದ್ಮೇಲೆ ಯಾವುದೇ ಟ್ಯೂಷನ್ಸ್ ಹೋಗೋ ಅವಶ್ಯಕತೆ ಇಲ್ಲ. ನಮ್ಮಲ್ಲಿ ಆಗೋ ಕೋಚಿಂಗ್ಗೆ ಎಸ್ಪೆಷಲಿ ನಮ್ಮ ಡೆಡಿಕೇಟೆಡ್ ಟೀಚರ್ಸು, ನಮ್ಮದೇ ಆದ ಒಂದು ಓನ್ ಮೆಥಡಾಲಜಿ ಇದೆ, ಟೀಚಿಂಗ್ ಮೆಥಡಾಲಜಿ. ಎಸ್ಪೆಷಲಿ ಲೋಯರ್ ಮಕ್ಕಳಿಗೆ ಅಂದ್ರೆ
ಸ್ಲೋ ಲರ್ನರ್ಸ್ ಇರ್ತಾರಲ್ಲ ಅವರನ್ನ ಮೇಲಕ್ಕೆ ತರೋದಕ್ಕೆ, ಅವ್ರನ್ನ ಅಕಾಡೆಮಿಕಲ್ಲಿ ಇಂಪ್ರೂವ್ ಮಾಡೋದಕ್ಕೆ ಏನೇನ್ ಬೇಕು ಅದಕ್ಕೆ ಸ್ಪೆಷಲ್ ಅಟೆನ್ಷನ್ ಇರುತ್ತೆ. ಅದು ಮತ್ತೆ 10th ರಿಸಲ್ಟ್ಸು, ಅದು ಬಿಟ್ಟು ಕೋ ಕರಿಕ್ಯುಲರ್ ಆಕ್ಟಿವಿಟೀಸು ನಮ್ ದೊಬ್ಳಾಪುರ ಭಾಗದಲ್ಲಿ ಎಲ್ಲೂ ಇಲ್ಲದೆ ಇರ್ತಕ್ಕಂಥ ಕೋ ಕರಿಕ್ಯುಲರ್ ಆಕ್ಟಿವಿಟೀಸು ನಮ್ಮಲ್ಲಿದೆ. ಸೊ ಇಷ್ಟೆಲ್ಲ ಇರೋದ್ರಿಂದ ನಾವು ಸಿಟಿ ಸ್ಕೂಲ್ಗಳ ಮಟ್ಟಕ್ಕೆ ಇಂಟರ್ನ್ಯಾಷನಲ್ ಸ್ಕೂಲ್ಸ್ ಮಟ್ಟ ಕಾಂಪೀಟ್ ಮಾಡ್ತಿದ್ವಿ. ನಮ್ಗೆ ಎಸ್ಪೆಷಲಿ ಇನ್ನೊಂದು ವಿಷಯ ಏನಂದ್ರೆ, ವೀಕ್ ಮ್ಯಾಗಝಿನ್ ಅವರೆಲ್ಲ ಬಂದು ಚೆಕ್ ಮಾಡ್ಕೊಂಡು ಹೋಗಿದ್ದಾರೆ. ನಮ್ಮ ಮಕ್ಕಳು ಇಲ್ಲಿವರೆಗೂ 42-43 ಜನ ಮೆಡಿಕಲ್ ಕ್ಲಿಯರ್ ಮಾಡಿದ್ದಾರೆ. ಅದ್ರಲ್ಲಿ 21 ಜನ ಫ್ರೀ ಸೀಟು ಸಿಕ್ಕಿದೆ. ಆ ರೂರಲ್ ಕೋಟಾ ಅನ್ನೋದು ನಮ್ಮ ಶಾಲೆ ಮಕ್ಕಳಿಗೆ ಒಂದು ವರದಾನ ಆಗಿದೆ. ಸೊ ಅದೆಲ್ಲ ಅಂಶಗಳನ್ನ ಇಟ್ಕೊಂಡು ನಾವಿವತ್ತು ವೀಕ್ ಮ್ಯಾಗಝಿನ್ ಅಲ್ಲಿ 30ನೇ ಸ್ಥಾನ, ಬೆಂಗಳೂರಲ್ಲಿ 30ನೇ ಸ್ಥಾನ ಪಡೆದಿದ್ದೀವಿ. ಸುಮಾರು ಸಾವಿರಾರು ಸ್ಕೂಲ್ ಇದೆ ಬೆಂಗಳೂರಲ್ಲಿ, ನಾವು 30ನೇ ಸ್ಥಾನಕ್ಕೆ ಬಂದಿರೋದು ಒಂದು ಹೆಮ್ಮೆಯ ವಿಷಯ. ಈ ಭಾಗದಲ್ಲಿ ನಮ್ಮ ಶಾಲೆ ಬಿಟ್ರೆ ಬೇರೆ ಯಾವ ಶಾಲೆನೂ ಬಂದಿಲ್ಲ. ಅದೊಂದು ನಮ್ಗೆ ಹೆಮ್ಮೆಯ ವಿಷಯ ಆಗಿದೆ, ಖುಷಿ ವಿಷಯ ಆಗಿದೆ. ಎಲ್ರೂ ಒಂದು ಖುಷಿ ಪಡುವಂತ ವಿಚಾರನೇ ಇದು, ನಮ್ಮ ಶಾಲೆಗೆ 30ನೇ ಸ್ಥಾನ ಸಿಕ್ಕಿರೋದು.